ಈ ವೇದಿಕೆ ಮೇಲಿರ್ತಕ್ಕಂಥ ಬರಗೂರು ಪಂಚಾಯತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಗಣೇಶ್ ಅವರೇ ಹಾಗೂ ಬರಕನಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀಮತಿ ಶಿವಮ್ಮನವರೇ ಹಾಗೂ ಈ ಒಂದು ಬೆಳಗುಲಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರೇ, ಗೌರವಾನ್ವಿತ ಎಲ್ಲ ಸದಸ್ಯರೇ ಮತ್ತು ಆಜುಬಾಜಿನ ಎಲ್ಲ ನನ್ನ ಜನಪ್ರತಿನಿಧಿಗಳೇ ಮತ್ತು ತಾಲೂಕ್ ಪಂಚಾಯತಿ ಸದಸ್ಯನಿಯಾಗಿದ್ದಂಥ ಶ್ರೀಮತಿ ಚೇತನ ಮೇಡಮ್ ಅವರೇ ಮತ್ತು ಮೋಹನ್ ಕುಮಾರ್ ಅವರೇ ಮತ್ತು ಎಲ್ಲ PDOಗಳೇ ಮತ್ತು ಕಾರ್ಯದರ್ಶಿಗಳೇ ಮತ್ತು ಸಿಬ್ಬಂದಿ ವರ್ಗದವರೇ ಮತ್ತು ಸಾರ್ವಜನಿಕ ಬಂಧುಗಳೇ, ಇವತ್ತು ಒಂದು ಈ ಕಟ್ಟಡ ನೋಡಿದ ತಕ್ಷಣ ಖುಷಿ ಆಯ್ತು. ನಾವು ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಹೋದ್ರೆ ಒಂದು ಲವಲವಿಕೆ ಮನಸ್ಸಿಗೆ ಒಂದು ಶಾಂತವಾದ ಒಂದು ವಾತಾವರಣ ಸೃಷ್ಟಿಯಾಗಬೇಕಾಗ್ತದೆ. ಇಲ್ಲ ಅಂತಂದ್ರೆ ಅಲ್ಲಿ ಕೆಲಸ ಮಾಡ್ಲಿಕ್ಕೂ ಕಷ್ಟ, ಜೊತೆಗೆ ಓದೋರ್ ಕೆಲಸಗಳು ಕೂಡ ಆಗಲ್ಲ ಅಂತಕ್ಕಂಥ ಭಾವನೆ. ಅದರಿಂದ ಇವತ್ತೇನು ಉತ್ತಮ ರೀತಿಯಲ್ಲಿ ಕಟ್ಟಡ ಕಟ್ಟಿದರೆ ಅಲ್ಲಿ ಬಂದಂತ ಒಂದೊಂದು ಅರ್ಜಿಗೂ ಕೂಡ ಈ ಕಟ್ಟಡದಷ್ಟೇ ಸುಂದರವಾಗಿ ಅವರಿಗೆ ಉತ್ತರ ಸಿಗುವಂತದ್ದು PDO ಮತ್ತು ಅಧ್ಯಕ್ಷಗಳಿಂದ ಆಗ್ಲಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸ್ತೇನೆ. ಕಟ್ಟಡ ಕಟ್ಟೋದ್ರ ಜೊತೆನಲ್ಲಿ ಇವತ್ತು ಏನು ಮುಖ್ಯವಾಗಿ ನಮ್ಗೆ ಏನೇ ಸಮಸ್ಯೆ ಇದ್ರು ಕೂಡ ಹೋಗ್ಲಾಡಿಸ್ಲಿಕ್ಕೆ ಒಂದು ಮೊದಲನೇ ವೇದಿಕೆ ಅಂತಂದ್ರೆ ಅದು ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತಿಗೆ ಎಲ್ಲಾ ರೀತಿಯ ಒಂದು ಅಧಿಕಾರ ಇದೆ, ಗೌರವನೂ ಇದೆ ಕೂಡ, ಮತ್ತೆ ಅವ್ರಿಗೆಲ್ಲಾ ರೀತಿ ಕೆಲಸ ಮಾಡ್ಲಿಕ್ಕೆ ಕೂಡ ಅವಕಾಶ, ಮುಕ್ತವಾದಂತಹ ಅವಕಾಶಗಳು ಕೂಡ ಇರೋದ್ರಿಂದ ಖಂಡಿತ ಗ್ರಾಮ ಪಂಚಾಯತಿಗೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೆಚ್ಚಿನ ಒತ್ತನ್ನು ಕೊಡ್ತಾ ಇರತಕ್ಕಂಥದ್ದು ನಾವು ನೋಡ್ತೇವೆ. ಆ ನಿಟ್ಟಿನಲ್ಲಿ ಕಟ್ಟಡವನ್ನ ಕಟ್ಟಿದ್ದಾರೆ. ಅದನ್ನು ಕಟ್ಟೋದ್ರ ಜೊತೆಯಲ್ಲಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಯ ಸಾರ್ವಜನಿಕರ ಕೆಲಸ ಕಾರ್ಯಗಳು ಕೂಡ ಅಲ್ಲಿ ಬಂದಂಥದ್ದು ಸುಗಮವಾಗಿ ನೆರವೇರಲಿ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಆಶಿಸೋದ್ರ ಜೊತೆಯಲ್ಲಿ ಇವತ್ತು ಏನು ಗ್ರಾಮೀಣ ಪ್ರದೇಶದಲ್ಲಿ ಈಗ ರಸ್ತೆಗಳಿರ್ಬೋದು, ನೀರಿಂದಿರ್ಬೋದು, ನೀರಿಂದಾದ್ರೂ ಕೂಡ ಏನು ಜಲ್ ಜೀವನ್ ಮಿಷನ್ ಮುಖಾಂತರ ಎಲ್ಲ ಹಳ್ಳಿಯಲ್ಲೂ ಕೂಡ ಮನೆ ಮನೆಗೆ ಗಂಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನೇನು ಈಗ ಎಲ್ಲ ಹಳ್ಳಿಗಳಲ್ಲೂ ಕೂಡ ಪ್ರಾರಂಭ ಆಗಿದೆ. ಖಂಡಿತ ಅದಾದ್ರೆ ಏನು ತಗ್ಗು ದಿಬ್ಬ ಅಂತ ಭೇದ ಭಾವ ಇದ್ರೆ ಎಲ್ಲಾ ಕಡೆನೂ ಕೂಡ ಸರಾಗವಾಗಿ ನೀರು ಬರುವಂತ ವ್ಯವಸ್ಥೆನ ಏನಿವತ್ತು ಜಲ್ ಜೀವನ್ ಮಿಷನ್ ನಡಿನಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಅದಕ್ಕೆ ನಮ್ಮ ಲೋಕಸಭಾ ಸದಸ್ಯರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ನೀರಿನ ಸಂಬಂಧಪಟ್ಟಂತೆ ಹಲವಾರು ಅನುದಾನವನ್ನು ಕೂಡ ಅವರಿಂದ ತರಲಿಕ್ಕೆ ಸಾಧ್ಯ ಆಗ್ತದೆ. ಅದೆಲ್ಲನೂ ಕೂಡ ನಮ್ಮ ತಾಲೂಕಿನ ರೂಪರೇಷನ ಅವರಿಗೆ ಈಗಾಗಲೇ ಹೇಳಿದ್ದೇವೆ. ಮುಂದಿನ ದಿನಗಳಲ್ಲಿ ಖಂಡಿತ ಒಂದು ಉತ್ತಮ ರೀತಿಯಲ್ಲಿ ನಮಗೆ ಯಾವುದೇ ಸಂದರ್ಭದಲ್ಲಿ ಆಗ್ಬೋದು, ಬೇಸಿಗೆ ಆಗ್ಬೋದು, ಬೇರೆ ಸಂದರ್ಭದಲ್ಲಿ ನೀರಿನ ತೊಂದರೆ ಬರದ ರೀತಿಯಲ್ಲಿ ನಿವಾರಣೆ ಮಾಡ್ಲಿಕ್ಕೆ ನಾವೆಲ್ಲ ಮುಂದೆ ಆಗ್ತೇವೆ ಅಂತಕ್ಕಂಥದ್ದು ಒಂದು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಒಂದು ಟ್ಯಾಂಕಿಂದ, ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಟ್ಯಾಂಕಿಂದ ಮತ್ತೊಂದು ಟ್ಯಾಂಕಿಗೆ ಇಂಟರ್ಲಿಂಕ್ ಮಾಡೋದ್ರ ಮುಖಾಂತರ ಎಲ್ಲಾದ್ರೂ ಕೂಡ ಬೋರ್ವೆಲ್ ಫೇಲ್ ಆದ್ರೂ ಕೂಡ ಬೇರೆ ಟ್ಯಾಂಕಿಂದ ಅಲ್ಲಿ ನೀರು ಒದಗಿಸ್ಕೊಡುವಂತ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಯೋಜನೆನ ನಾವೆಲ್ಲರೂ ಕೂಡ ಸಿದ್ಧಪಡಿಸ್ತಾ ಇದ್ದೇವೆ ಅಂತಕ್ಕಂಥದ್ದು. ಮನೆಗಳದ್ದು ಅಷ್ಟೇ, ಈ ಕುಮಾರಣ್ಣವ್ರು ಹೇಳಿದ ರೀತಿನಲ್ಲಿ ಮನೆಗಳನ್ನ ಕಳೆದ ವರ್ಷ ತಂದ್ವಿ. ಕೆಲವರು ಅದನ್ನ ವೇಳೆಗೆ ಸರಿಯಾಗಿ ಫೀಡ್ ಮಾಡದೆ ಕೆಲವು ಹಿಂದೆ ಹೋಗಿರ್ತಕ್ಕಂಥದ್ದು 700 ಮನೆ ನಾವಿವತ್ತು ಫೀಡ್ ಮಾಡಕ್ಕಾಗಿಲ್ಲ ನಮ್ಮ ತಾಲೂಕಲ್ಲಿ. ಹಲವಾರು ಪಂಚಾಯತಿಯವರು ಕೆಲವಾರು ನ್ಯೂನತೆಗಳಿಂದ, ಕೆಲವು ಏನಾಗಿತ್ತು, ಕೆಲವು ಪಂಚಾಯತಿ ಜಾಸ್ತಿ ಕಡಿಮೆ ಇತ್ತು. ನಾನು ಭೇದ ಭಾವ ಬೇಡ ಅಂತಕ್ಕಂಥ ದೃಷ್ಟಿನಲ್ಲಿ ಎಲ್ಲಾ ಪಂಚಾಯತಿಗೂ ಕೂಡ 80 ಜನರಲ್ ಮನೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ಅದನ್ನ ಅಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಅಧಿಕಾರ ಇರ್ತಕ್ಕಂಥದ್ದು ನಮ್ಮ ಗ್ರಾಮ ಪಂಚಾಯತಿ ಅವರಿಗೆ. ಅವರು ಅಲ್ಲಿ ಉತ್ತಮ ರೀತಿಯಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಟ್ರೆ ಖಂಡಿತ ಈ ಬಾರಿನೂ ಕೂಡ ನೀವೆಲ್ಲ ಎಲ್ಲಾ ಗ್ರಾಮ ಪಂಚಾಯತಿಯವರು ಕೂಡ ಎಲ್ಲ PDOs ಎಲ್ಲ ಇರೋದ್ರಿಂದ ನಿಮ್ಮ ಪಂಚಾಯತಿ ವ್ಯಾಪ್ತಿಗೆ ಜನರಲ್ ಮನೆ ಎಷ್ಟು ಬೇಕು, SC ST ಮನೆ ಬಗ್ಗೆ ಎಷ್ಟು ಬೇಕು ಎಲ್ಲ ಕೂಡ ಒಂದು ಪಟ್ಟಿ ಮಾಡಿಕೊಡಿ. ಅದೆಲ್ಲ ತಗೊಂಡು ನಾನು ಸನ್ಮಾನ್ಯ ಸಚಿವರ ಹತ್ರ ಹಳೆ ವಿಶ್ವಾಸ ಇರೋದ್ರಿಂದ ಖಂಡಿತ ಅವೆಲ್ಲದನ್ನು ಕೂಡ ಮಾಡಿಸ್ಕೋತೇನೆ ಅಂತಕ್ಕಂಥದ್ದು. ನಮ್ಮಲ್ಲಿ ಯಾರು ಕೂಡ ಮನೆ ಇಲ್ಲದೆ ಸೂರಿಲ್ಲದ ರೀತಿಯಲ್ಲಿ ಇರಬಾರ್ದು ಅಂತಕ್ಕಂಥದ್ದನ್ನ ನಾವೆಲ್ಲ ಕೂಡ ಒಟ್ಟಾಗಿ ಸೇರಿ ಇವತ್ತು ಮನೆಯನ್ನ ಕಟ್ಸ್ಕೊಡುವಂತ ಕೆಲಸ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನೀರಿಂದು ಅಷ್ಟೇ, ನೀರಿಂದ ಏನೇ ಒಂದು ಸಮಸ್ಯೆ ಬಂದ್ರು ಕೂಡ ಅಲ್ಲಿಗೆ ತಕ್ಷಣ ಧಾವಿಸಿ ಅಲ್ಲಿ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದಕ್ಕೆ ನಮ್ಮ RDPR ಇಲಾಖೆ ಮತ್ತು ನಾವೆಲ್ಲರೂ ಕೂಡ ಬೇಸಿಗೆನಲ್ಲಿ ನಿಮ್ ಜೊತೆ ಇದ್ವಿ. ಬಂದಂತ ಸಮಸ್ಯೆಗಳಿಗೆ ಅಲ್ಲೇ ಬೋರ್ ಹಾಕ್ಸ್ತಕ್ಕಂಥದ್ದು ಇರ್ಬೋದು, ಅಲ್ಲಿ ಬೇರೆ ಟ್ಯಾಂಕರ್ ಮುಖಾಂತರ ಕೊಡ್ತಕ್ಕಂಥ ಕೆಲಸ ಎಲ್ಲ ಕೂಡ ಮಾಡಿದ್ವಿ. ಈಗ ಒಂದು ಏನು ಗೋರ್ಮೆಂಟ್ ಕಡೆಯಿಂದ 6 ತಾಲೂಕು ಗ್ರಾಮ ಪಂಚಾಯತಿಗಳಿಗೆ ಮಲ್ಟಿ ವಿಲೇಜ್ ಸ್ಕೀಮ್ ಮಾಡುವಂತ ಒಂದು ಯೋಜನೆ 115 ಕೋಟಿನಲ್ಲಿ ನೆರವೇರ್ತಾ ಇದೆ. ಅದು ಇನ್ನೇನು ಮುಂದಿನ ವಾರ
ಪೂಜೆನೂ ಕೂಡ ಪ್ರಾರಂಭ ಮಾಡುವಂತ ಹಂತದಲ್ಲಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಇವತ್ತು ನೀರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಮತ್ತೆ ಸ್ವಚ್ಛತೆಗೆ ಒಂದು ಆದ್ಯತೆ ಕೊಡಬೇಕು, ಮತ್ತೆ ರಸ್ತೆ, ಇವು ಮೂರನ್ನ ನಾವು ಕರೆಂಟ್ ಇಷ್ಟನ್ನು ನಾವು ಕೊಟ್ರೆ ಜನ ನಮ್ಮಿಂದ ಏನು ಕೂಡ ಬಯಸಲ್ಲ. ಆ ನಿಟ್ಟಿನಲ್ಲಿ ನಾವು ಕಾಲಕ್ಕೆ ಅವ್ರಿಗೆ ಏನ್ ಬೇಕು ಅದನ್ನು ಒದಗಿಸ್ಕೊಡುವಂತ ಕೆಲಸ ಮಾಡೋಣ. ಇವತ್ತು ನಮ್ಗೆ ರಾಜ್ಯದಲ್ಲಿ ಅನುದಾನ ಕಡಿಮೆ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ನಮಗೊಂದು ಭಾಗ್ಯ ಸೌಭಾಗ್ಯ ಅಂತಕ್ಕಂಥದ್ದು ಚಿಕ್ಕನಾಯಕನಹಳ್ಳಿ ತಾಲೂಕಿನವ್ರಿಗೆ. ಹಿಂದೆ ಕಳೆದ 15 ವರ್ಷಗಳ ಹಿಂದೆ ಅವರ DC ಅವರು ಡಾಕ್ಟರ್ ರಾಜು ಅಂತ ಇದ್ರು. ಆ ಸಂದರ್ಭದಲ್ಲಿ ನಾವೆಲ್ಲ ಒಂದು 3,000 ಕೋಟಿಗೆ ಮೈನಿಂಗ್ ಅಲ್ಲಿ KMRC ಅಡಿನಲ್ಲಿ ಒಂದು 3,000 ಕೋಟಿಗೆ ಅನುದಾನಕ್ಕೆ ಎಲ್ಲದನ್ನು ಕೂಡ ಸಿದ್ಧಪಡಿಸಿದ್ವಿ. ಆ ಸಂದರ್ಭದಲ್ಲಿ ಅದಿವಾಗ 1,200 ಕೋಟಿ ರೂಪಾಯಿ ಅನುದಾನ ವಿವಿಧ ಇಲಾಖೆ ಅಡಿನಲ್ಲಿ ಇವತ್ತು ಚಿಕ್ಕನಾಯಕನಹಳ್ಳಿಗೆ ಈಗಾಗಲೇ ಟೆಂಡರ್ ಹಂತಗಳನ್ನ ಕಾಣ್ತಾ ಇದ್ದೇವೆ. ಸುಮಾರು ಇದೇನು ZP-ನಲ್ಲಿ ಸುಮಾರು 77 ಕಾಮಗಾರಿಗಳು ಸುಮಾರು 170 ಕೋಟಿಗಳಲ್ಲಿ ಇವತ್ತು ಗ್ರಾಮೀಣ ರಸ್ತೆಗಳನ್ನ ಡಾಂಬರೀಕರಣ ಅಲ್ಲ, ಸಿಮೆಂಟ್ ರಸ್ತೆ ಆಗ್ತಾ ಇರ್ತಕ್ಕಂಥದ್ದು. ಸಿಮೆಂಟ್ ರಸ್ತೆ ಆದ್ರೆ ಒಂದು 30 ವರ್ಷ ಬಾಳಿಕೆ ಬರ್ತದೆ ಅಂತಕ್ಕಂಥದ್ದು. ಮತ್ತೆ PWD 14 ಕಾಮಗಾರಿಗಳು, ಅವೆಲ್ಲ ದೊಡ್ಡ ರೋಡ್ ಇರ್ತವೆ. PWD ರಸ್ತೆ ಅಂದ್ರೆ ಮುಖ್ಯ ರಸ್ತೆಗಳು, ಏನ್ ಚಿಕ್ಕನಾಯಕನಹಳ್ಳಿಯಿಂದ ಹಿಡಿದು ಮತ್ಕಟ್ಟ ಕೈಮರದವರೆಗೂ ಕೂಡ ರಸ್ತೆ ಸಿಮೆಂಟ್ ರೋಡ್ ಆಗ್ತಕ್ಕಂಥದ್ದು. ಈ ತರ ಸುಮಾರು 14 ರಸ್ತೆಗಳು ಸುಮಾರು 300 ಕೋಟಿ ರೂಪಾಯಿನಲ್ಲಿ ಅದು ಕೂಡ ಇವತ್ತು ಅನುಮೋದನೆ ಆಗಿರ್ತಕ್ಕಂಥದ್ದು. ಟೆಂಡರ್ ಹಂತದಲ್ಲಿದ್ದಾವೆ. ಇನ್ನೊಂದು ತಿಂಗಳಲ್ಲಿ ಎಲ್ಲಾ ಕಾಮಗಾರಿಗಳು ಕೂಡ ಪ್ರಾರಂಭ ಆಗ್ತವೆ. ಆ ನಿಟ್ಟಿನಲ್ಲಿ ಇವತ್ತು ಇದು ಏನು ಚೆಕ್ ಡ್ಯಾಮ್ಸ್ ಇರ್ಬೋದು, ಮತ್ತೆ ಫಾರೆಸ್ಟ್ಗೆ ಫೆನ್ಸಿಂಗ್ ಇಂದ ಹಿಡಿದು ಗಿಡಗಳಾಗ್ತಕ್ಕಂಥದ್ದು ಇರ್ಬೋದು, ಅಂಗನವಾಡಿ ಕಟ್ಟಡಗಳು ಇರ್ಬೋದು, ಈ ತರ ವಿವಿಧ ಎಲ್ಲ ಇಲಾಖೆಗೂ ಮತ್ತೆ ಪಶುಸಂಗೋಪನೆ ಇಲಾಖೆಗಳಲ್ಲಿ ಮತ್ತೆ ಅಂಗನವಾಡಿಗಳಲ್ಲಿ ಪೌಷ್ಟಿಕ ಆಹಾರ ಕೊಡ್ತಕ್ಕಂಥದ್ದು, ಈ ತರ ಹಲವಾರು ಯೋಜನೆಗಳು ಇವತ್ತು ಮೈನಿಂಗ್ ಅಡಿನಲ್ಲಿ ಸೇರಿಸಿರ್ತಕ್ಕಂಥದ್ದು. ಮತ್ತೆ ಇವತ್ತು ಶಾಲೆಗಳು ಕೂಡ ಅಭಿವೃದ್ಧಿ ಆಗ್ಬೇಕು ಹೇಳಿದ್ರು ನಮ್ಮ ಶಾಂತಕುಮಾರ್ ಅವರು ಹೇಳೋ ಸಂದರ್ಭದಲ್ಲಿ. ಶಾಲೆಗಳು ನಾವೆಲ್ಲ ಕೂಡ ಅಭಿವೃದ್ಧಿ ಮಾಡಬೇಕು. ಈಗ ಒಂದೇನಾಗಿದೆ, ವಿವೇಕ ಶಾಲೆ ಅಡಿನಲ್ಲಿ ಸುಮಾರು 31 ಕೊಠಡಿಗಳು ಈ ವರ್ಷ ಸ್ಯಾಂಕ್ಷನ್ ಆಗಿ ಕೆಲಸಗಳನ್ನ ಪ್ರಾರಂಭ ಮಾಡಿದರೆ ಒಂದೊಂದೇ ಆಗಲೇ ಉದ್ಘಾಟನೆಯನ್ನು ಕೂಡ ನೆರವೇರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಶಾಲೆಗಳಿಗೂ ಕೂಡ ನಾವೊಂದು ಯೋಜನೆಯನ್ನ ಹಾಕೊಂಡಿದ್ದೇವೆ ಮೈನಿಂಗ್ ಇದರಲ್ಲಿ ಅದನ್ನ ಮಾಡ್ಬೇಕು ಅಂತ. ಯಾಕೆಂದ್ರೆ ಇವತ್ತಾಗ್ಲೇ 55 ಕೋಟಿ ಫಸ್ಟ್ ನಾನು ಈ ಸತಿ ಶಾಸಕನಾದಂತ ಸಂದರ್ಭದಲ್ಲಿ ಒಂದು ಎಲ್ಲ ಶಿಕ್ಷಕರನ್ನು ಕೂಡ ಮುಖ್ಯ ಶಿಕ್ಷಕರನ್ನು ಕರೆದು ಒಂದು ಪಟ್ಟಿ ಮಾಡಿ ನಿಮ್ಮ ಶಾಲೆಗಳಲ್ಲಿ ಏನೇನು ದುಸ್ಥಿತಿ ಇದೆ, ಅಡಿಗೆ ಕೋಣೆ ಇರ್ಬೋದು, ಶೌಚಾಲಯ ಇರ್ಬೋದು, ಶಾಲಾ ಕೊಠಡಿ ಇರ್ಬೋದು, ಇದೆಲ್ಲದರ ಬಗ್ಗೆ ಮಾಹಿತಿ ತಗೊಂಡು ಬನ್ನಿ ಮೀಟಿಂಗ್ ಅಂತ ಕರೆದಾಗ ಎಲ್ಲರೂ ಕೊಟ್ಟಂತದ್ದು ಕೂಡ ನಮ್ಮ ನಮ್ಮ AW ಅವರಾದಂತ ಮೋಹನ್ ಅವ್ರಿಗೆ ಕೊಟ್ಟು ಇವತ್ತು ನಾವು ಎಸ್ಟಿಮೇಟ್ ಮಾಡಿಸಿ ಅದು ಸುಮಾರು 55 ಕೋಟಿಗಳಲ್ಲಿ ಅದಕ್ಕೆಲ್ಲದನ್ನು ಕೂಡ ಕ್ರಿಯಾ ಯೋಜನೆ ಮಾಡಿದ್ವಿ. ಅದನ್ನೊಂದು ಸ್ವಲ್ಪ ತಡೆ ಹಿಡಿಯ ಕೇಳಿ ಏನ್ ಮಾಡ್ತಾ ಇದ್ದೀನಿ ಈಗ ಅಂದ್ರೆ, ಒಂದು ಪಂಚಾಯತಿಗೆ ಒಂದೊಂದು ಈ ತಹಸೀಲ್ದಾರ್ನು ಕೂಡ ಕೇಳಿದ್ದೀನಿ, ಪಂಚಾಯತಿಗೆ 5 ರಿಂದ 10 ಎಕರೆ ಜಮೀನು ಕೊಡಿ ನಮ್ಗೆ. ಅಲ್ಲಿ ಅಂಗನವಾಡಿಯಿಂದ ಹಿಡಿದು LKG UKG ಇಂದ ಹಿಡಿದು PUC ವರೆಗೂ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಸರ್ಕಾರಿ ಶಾಲೆ ಮಾಡಿದ್ರೆ ಶಾಶ್ವತವಾಗಿರ್ತದೆ. ಪಂಚಾಯತಿಗೆ ಒಂದೊಂದು ಮಾಡಿದ್ರೆ ಅಲ್ಲಿ ಎಲ್ಲಾ ತರ ವಾತಾವರಣ ಇರುತ್ತೆ ನಿಮ್ಗೆ. ಅದ್ರ ಕಲಿಕೆನೂ ಕೂಡ ಬೇರೆ ನಾನು ಸೈಂಟಿಸ್ಟ್ಗಳ ಇವ್ರನ್ನೆಲ್ಲ ಕರೆಸಿದ್ದೀನಿ, ಅದ್ರ ಎಕ್ಸ್ಪರ್ಟ್ಸ್ನೆಲ್ಲ ಕರೆಸಿ ನಾನು ಮಾತಾಡಿದ್ದೀನಿ. ಸ್ಮಾರ್ಟ್ ಕ್ಲಾಸ್ ಮಾಡ್ಲಿಕ್ಕೆ ಮತ್ತೆ ಬೇರೆ ತರ ಅವ್ರಿಗೆ ರಿಮೋಟ್ ಕೊಟ್ಟು ಆನ್ಸರಿಂಗ್ ಮಾಡೋದು, ಎಷ್ಟು ಸೆಕೆಂಡ್ ಅಲ್ಲಿ ಅವನ IQ ಏನಿದೆ ಎಲ್ಲ ಚೆಕ್ ಮಾಡೋ ಆ ತರದ್ದು ಕ್ಲಾಸಸ್ ನಾವು ಸರ್ಕಾರದ ಲೆವೆಲ್ ಅಲ್ಲಿ ಉಚಿತವಾಗಿ ಮಾಡಿದ್ರೆ ಖಂಡಿತ ನಮ್ಮ ಮಕ್ಕಳು ಮುಂದೆ ಅವ್ರ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದೆಲ್ಲ ಆಲೋಚನೆ ನಡೀತಾ ಇದೆ. ಇನ್ನೊಂದು ತಿಂಗಳಲ್ಲಿ ಎಲ್ಲ ಅದು ಒಂದು ಸಿದ್ಧತೆ ಆಗ್ತದೆ. ಆದಾಗ ಪಂಚಾಯತಿಗೆ ಒಂದೊಂದ್ ಕಡೆ ಮಾಡಿದ್ರೆ ಸೂಕ್ತವಾಗಿ ಒಳ್ಳೆ ಶಾಲೆ ಆಗುತ್ತೆ. ಯಾಕೆ ಅದನ್ನ ಹೇಳ್ತಾ ಇದ್ರೆ 1-2 ಮಕ್ಳಿದಾವೆ ಕೆಲವು ಶಾಲೆಗಳಲ್ಲಿ, ಕಟ್ಟಡ ಚೆನ್ನಾಗಿದೆ, 2 ಮೇಷ್ಟ್ರು ಇದಾರೆ, 70-70 ಸಾವಿರ ಸಂಬಳ ಕೊಡ್ತೀರಾ, 2 ಮೇಷ್ಟ್ರು 2 ಮಕ್ಳು ನೋಡ್ಕೊಳ್ಳೋದು. ಮುಂದೆ ಮಕ್ಳು ಜನಸಂಖ್ಯೆನೇ ಕಡಿಮೆ ಆಗಿದೆ ಈಗ ಯಾಕೆಂದ್ರೆ ಮಕ್ಳು ಕಡಿಮೆ ಆಗ್ತಾ ಇರೋದ್ರಿಂದ ಮತ್ತೆ ನಾವು ಅದನ್ನ ನಿರೀಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ. ಈಗ ಮನೆ ತುಂಬಾ ಮಕ್ಳಿಲ್ಲ, ಎಲ್ಲರೂ ಕೂಡ 1 ಅಥವಾ 2 ಸಾಕು ಅಂತಕ್ಕಂಥ ಭಾವನೆ ಇರೋದ್ರಿಂದ ಇವತ್ತು ಮಕ್ಕಳ ಸಂಖ್ಯೆನ ನಾವು ಯಾವ ರೀತಿ ಇದನ್ನ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಈ ತರ ಶಾಲೆಗಳು ಮಾಡ್ತಕ್ಕಂಥದಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಇವತ್ತು ಏನು NREG ಕಾರ್ಯಕ್ರಮಗಳು, NREG-ನಲ್ಲಿ ಹಲವಾರು ಯೋಜನೆಗಳನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ಕಟ್ಟಡ ಕಟ್ಟಲಿಕ್ಕೆ 35 ಲಕ್ಷ ವಿನಿಯೋಗ ಆಗಿದೆ ಅಂದ್ರೆ ಖಂಡಿತ ಇವತ್ತು ರೈತರ ಅವ್ರ ಜಮೀನುಗಳಲ್ಲಿ ಮಾಡ್ತಕ್ಕಂಥದಕ್ಕೆ ಹಲವಾರು 5 ಲಕ್ಷದವರೆಗೂ ಕೂಡ ಅವ್ರಿಗೆ ಕೊಡ್ಲಿಕ್ಕೆ ಪ್ರಾವಿಷನ್ ಇದೆ ನಿಮ್ಗೆ. ಆ ರೀತಿ ಇವತ್ತೇನು ನಿಮ್ಮ ಪಂಚಾಯತಿ ವಾರ್ ನಿಮ್ಗೆ ನಿಗದಿ ಮಾಡಿದ್ದಾರೆ
ಅದನ್ನ ನೀವು ಖರ್ಚು ಮಾಡಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡ್ಲಿಕ್ಕೆ ಸಿಇಒ ನಿಮ್ಗೆ ಮುಂದಾಗ್ತಾರೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ರೈತರದು ಅಷ್ಟೇ. ನಾವೆಲ್ಲ ತೆಂಗು ನಂಬ್ಕೊಂಡಿರ್ತಕ್ಕಂಥವ್ರೆ ಜಾಸ್ತಿ. ನಾವೆಲ್ಲ ಕಿತ್ತೂರು, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ಈ ಭಾಗದವರು ನಾವೆಲ್ಲ ತೆಂಗನ್ನ ಜಾಸ್ತಿ ಅವಲಂಬಿಸ್ಕೊಂಡಿರೋ ಬಗ್ಗೆ ನಾನು ಇನ್ನೊಂದು ಕೂಡ ಕೂತ್ಕೊಂಡು ನಾವು ಬಯೋಗ್ಯಾಸ್ ಕೂಡ ಒಂದು ಪ್ಲಾನ್ ಮಾಡ್ತಾ ಇದ್ದೇವೆ. ಏನು ನೇಪಿಯರ್ ಹುಲ್ ಬೆಳಿತೀವಲ್ಲ, ನೇಪಿಯರ್ ಹುಲ್ನ ತೆಂಗಿನ ಗಿಡದ ಅಡಿನಲ್ಲಿ ಬೆಳೀತದೆ. ಅದನ್ನ ಏನ್ ಮಾಡ್ತೇವೆ, ಯಾರೋ ಹಸು ಸಾಕಿರೋರು ಅಷ್ಟೇ ಅದನ್ನ ನೇಪಿಯರ್ ಹುಲ್ನ ಹಾಕ್ತಾ ಇರ್ತಕ್ಕಂಥದ್ದು. ಅದು ವರ್ಷಕ್ಕೆ 5 ಕಟಾವ್ ಮಾಡ್ಬೋದು. ಅದನ್ನ ಕತ್ತರಿಸಿದ್ರೆ ಅದು ಚಿಗುರ್ತಾ ಇರ್ತದೆ. ಅದರಿಂದ ಬಯೋಗ್ಯಾಸ್ ತಯಾರು ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ. ಅದನ್ನ ಸುಮಾರು 1 ಎಕರೆನಲ್ಲಿ 120 ಟನ್ವರೆಗೂ ಕೂಡ ಬಯೋಗ್ಯಾಸ್ ನ ಬಿಟ್ಟಿದೆ. ಅದರಿಂದ ಬೇರೆ ಇದರಿಂದ ಬರ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಕೂಡ ಈಗ ನಾವು ಆ ಯೋಜನೆಯನ್ನು ಕೂಡ ತಗೊಳ್ಳಿಕ್ಕೆ ಮುಂದಾಗ್ತಾ ಇದ್ದೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಒಂದು ವಿಶಾಲವಾಗಿ ರೈತರಿಗೆ ಒಂದು ಏನು ನಮ್ಮ ಬೆಳ್ಳಾರದ ಹತ್ರ ಇರ್ತಕ್ಕಂಥ ಧರ್ಮವೀರ ಫಾರಮ್ಮು ಸುಮಾರು 1400 ಎಕರೆ ಜಮೀನಿದೆ ಅಲ್ಲಿ ತೋಟಗಾರಿಕೆದು. ಅದರಲ್ಲಿ ಇವತ್ತು ರೈತರಿಗೆ ಬೇಕಾದಂತ ಎಲ್ಲ ಇಲಾಖೆಗಳು ಸುಮಾರು 9 ಇಲಾಖೆಗಳಲ್ಲಿ ಅಲ್ಲಿ ನಾವು ಕೃಷಿದು ಒಂದು ಮಿನಿ ಯೂನಿವರ್ಸಿಟಿ ತರನೇ ಮಾಡ್ಲಿಕ್ಕೆ ಹೊರಟಿದ್ದಾವೆ. ಅದನ್ನು ಕೂಡ ಈಗಾಗಲೇ ರೂಪರೇಷೆಗಳು ತಯಾರಾಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಯಾಕೆ ಹೇಳ್ತೀನಿ ಅಂದ್ರೆ, ಅಲ್ಲಿ ಓದಂತವ್ರಿಗೆ ಎಲ್ಲಾ ರೀತಿ ತಳಿನೂ ಸಿಗ್ಬೇಕು. ಮತ್ತೆ ಅಲ್ಲಿ ಏನಾದ್ರು ಕೂಡ ಮಕ್ಕಳು ಅಲ್ಲಿ ಕೆಲವು ವಿಚಾರಗಳನ್ನು ತಿಳ್ಕೊಬೇಕು ಅಂದ್ರೆ ಅಲ್ಲಿ ಟ್ರೈನಿಂಗ್ ಸೆಂಟರ್ನು ಕೂಡ ಮಾಡ್ತಾರೆ. ಮತ್ತೆ ಅಲ್ಲಿ ಖರೀದಿಗೂ ಕೂಡ ಅವಕಾಶ ಇರುತ್ತೆ. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಫಾರೆಸ್ಟ್ ಇರ್ಬೋದು, ಮತ್ತೆ ಸೋಲಾರ್ ಪಂಪ್ ಸೆಟ್ಗೆ ರೈತರಿಗೆ ಏನೇನ್ ಬೇಕು ಇದೆಲ್ಲ ಇದಾಗತ್ತೆ. ಈಗ ಸರ್ ಉದ್ಘಾಟನೆ ಆಗುತ್ತೆ. ಅದ್ರ ಜೊತೆನಲ್ಲಿ ಈ ತರ ಒಂದು ಕೃಷಿ ಒಂದು ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ತಳಿಗಳು ಅದೆಲ್ಲದ್ರ ಕೂಡ ಬಗ್ಗೆನೂ ಕೂಡ ಈಗಾಗಲೇ ಶಾಶ್ವತವಾಗಿ ನಮ್ಗೆ ಪರಿಹಾರ ಸಿಗ್ಬೇಕು. ಶಾಶ್ವತವಾಗಿ ನಮ್ಮ ಆರ್ಥಿಕ ಮಟ್ಟ ಹೆಚ್ಚಾಗ್ತಾ ಹೋಗ್ಬೇಕು ನಮ್ಮ ಜನಗಳದು. ಮತ್ತೆ ವಿದ್ಯಾಭ್ಯಾಸದಂತೂ ಕೂಡ ನಾವೆಲ್ಲೂ ಕೂಡ ನಾವು ಕಾಂಪ್ರಮೈಸ್ ಆಗಲ್ಲ. ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಚಿಕ್ಕಂದಿಂದನೇ ಕೊಡಿಸಿದ್ರೆ ಇವಾಗ ಪೋಷಕರು ಹಾಗೇ ಇದ್ದಾರೆ. ಎಷ್ಟು ದೂರ ಆಗ್ಲಿ ಮಕ್ಕಳನ್ನ ಒಳ್ಳೆ ಶಾಲೆಗೆ ಸೇರಿಸಬೇಕು ಅಂತಕ್ಕಂಥ ಮನೋಭಾವ ಇವತ್ತು ಪೋಷಕರಲ್ಲೂ ಕೂಡ ಇರೋದ್ರಿಂದ ನಮ್ಗೆ ಹೆಮ್ಮೆ ಆಗ್ತದೆ. ಈಗ ಒಂದು ಸದಾವಕಾಶ ಮಕ್ಕಳಿಗೆ ಒಳ್ಳೆ ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು. ಮೊನ್ನೆಯನ್ನು ಕೂಡ ನಾವು ಬಿಒರು ಎಲ್ಲಾ ಶಾಲೆಯಿಂದ ಆಯ್ಕೆ ಮಾಡಿಕೊಂಡು ಯಾರು 625ಕ್ಕೆ 600 ಅಂಕ ಪಡೆದಿರ್ತಕ್ಕಂಥ 600 ಮೇಲ್ಪಟ್ಟು ಪಡೆದಿರ್ತಕ್ಕಂಥ ಎಲ್ಲಾ ಶಾಲೆ ಮಕ್ಕಳು ಸುಮಾರು 120 ಜನನ ಒಂದ್ ಕಡೆ ಸೇರಿಸ್ಕೊಂಡು ಕಾರ್ಯಾಗಾರನ ಕೂಡ ಮಾಡಿದ್ವಿ. ಅವ್ರ ಪರೀಕ್ಷೆ ಎದುರಿಸ್ಬೇಕು. ಈ ಸತಿ ತುಂಬಾ ಜನ ಮಕ್ಕಳು ಎಲ್ಲೋಗಿತ್ತು, CCTV ಎಲ್ಲ ಹಾಕ್ತಾರೆ, ಹೆಂಗ್ ಪರೀಕ್ಷೆ ಎದುರಿಸೋದು ಅಂತ. ಕಾಪಿ ಹೊಡಿತಕ್ಕಂಥ ಮಕ್ಳಿಗೆ ಆ ಭಯ ಇರ್ತದೆ. ಆದ್ರೆ ಬೇರೆ ಮಕ್ಳು ಯಾರು ಕೂಡ, ಈಗಿನ ಮಕ್ಳು ಯಾರು ಕೂಡ ಇದ್ರಲ್ಲ, ಅವ್ರಿಗೆ ವಿಲ್ ಪವರ್ ಇರ್ತದೆ. ಅವ್ರಿಗೆ ಒಂದು ನಾನು ಬರಿತೀನಿ ಅಂತಕ್ಕಂಥ ಒಂದು ಸ್ಥೈರ್ಯ ಇರೋದ್ರಿಂದ ಖಂಡಿತ ಅವ್ರು ಯಾರು ಇದ್ರಲ್ಲ ಆ ತರ 120 ಮಕ್ಕಳನ್ನ ನಾವು ಆಯ್ಕೆ ಮಾಡ್ಕೊಂಡು ಅವರಿಗೆ ಕಾರ್ಯಾಗಾರನು ಕೂಡ ಮೊನ್ನೆ ಮಾಡಿದ್ವಿ. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ಕಳೆದ SSLC ಪರೀಕ್ಷೆನಲ್ಲಿ ನಮ್ಮ ತಾಲೂಕಿನ ಮಕ್ಕಳು ಸುಮಾರು 9 ಜನ 600ಕ್ಕಿಂತ ಹೆಚ್ಚು ಅಂಕ ಪಡೆದಂತವ್ರು. ಅದ್ರಲ್ಲಿ ನಿಮ್ ಬೆಳಗುಲಿ ಪಂಚಾಯತಿಲು ಕೂಡ 624 ಪಡೆದಂತದ್ದು ನಮ್ಮ ನಾಗಣ್ಣನ ಮೊಮ್ಮಗಳು 620. ಅದು ಸಿರಾದಲ್ಲಿ ಓದಿದ್ದು ವಾಸವಿ ಶಾಲೆಯಲ್ಲಿ, ಬಟ್ ನಮ್ಮ ತಾಲೂಕಿನ ಮಗುನೇ. ಹಾಗಾಗಿ ಈ ತರ ಅವ್ರಿಗೆ ನಾವು ಮನೆಗೆ ಹೋಗಿ 9 ಜನದಲ್ಲಿ ಒಂದೇ ಒಂದು ರೋಟರಿ ಶಾಲೆ ಮಗು, ಪ್ರೈವೇಟ್ ಸ್ಕೂಲ್ ಮಗು, ಇನ್ನೆಲ್ಲ ಗೌರ್ಮೆಂಟ್ ಶಾಲೆ ಮಕ್ಕಳನ್ನೇ ಹೆಚ್ಚಿನ ಅಂಕ ಪಡೆದಿರ್ತಕ್ಕಂಥದ್ದು ನಮ್ಗೆ ಹೆಮ್ಮೆಯಲ್ಲಿ ಹೇಳ್ತಾ, ಇವತ್ತು ವಿದ್ಯಾಭ್ಯಾಸದ ಬಗ್ಗೆನೂ ಕೂಡ ಹೆಚ್ಚಿನ ಕಾಳಜಿಯನ್ನ ಎಲ್ಲಾ ಪೋಷಕರು ಕೂಡ ಮತ್ತೆ ಸಮಾಜ ಇಟ್ಕೋಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವಿವತ್ತು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಜನಗಳಿಗೆ ಸಮಸ್ಯೆ ಇಲ್ಲೇ ಮುಕ್ಕಾಲು ಭಾಗ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬೆಳಗ್ಗೆ ನಾನು ಇವರು ಕೂಡ ಮಾತಾಡಿದ್ವಿ. ಒಂದೇನ್ ಜನಸ್ಪಂದನ ನಾವು 38 ವಾರದಿಂದ ಮಾಡ್ತಾ ಇದ್ದೇವೆ. ಅದ್ರ ಜೊತೆನಲ್ಲಿ ಅಲ್ಲಿ ಬಂದಂತ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಆಗ್ತದೆ. ನಾವು ಪ್ರತಿ ಹಳ್ಳಿಗೂ ಕೂಡ ಎಲ್ಲಾ ಇಲಾಖೆ ಅಧಿಕಾರಿಗಳು ಕೂಡ ಹೋಗುವಂತದ್ದಾಗ್ಬೇಕು ಅಂತಕ್ಕಂಥದ್ದು ಕೂಡ ನಾವು ಚಿಂತನೆಯನ್ನ ಮಾಡಿದ್ದೇವೆ. ಪ್ರತಿ ವಾರ ಒಂದು ಪಂಚಾಯತಿಗೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಕೂಡ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು, ಚರಂಡಿ ಇರ್ಬೋದು, ರಸ್ತೆ ಇರ್ಬೋದು, ಲೈಟ್ ಇರ್ಬೋದು, ಇದೆಲ್ಲದನ್ನು ಕೂಡ ನಾವು ಅಲ್ಲೇ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡ್ ಬಂದ್ರೆ ಜನ ನಿಮ್ಮ ಹತ್ರ ಅಲಿಯಕ್ ಬರಲ್ಲ ಅಂತಕ್ಕಂಥದ್ದನ್ನ ನಾವು ಈಗಾಗಲೇ ಮಾತಾಡಿದ್ದೇವೆ. ಪ್ರತಿ ವಾರಕ್ಕೆ ಒಂದ್ ದಿವಸ ನಾವು ಒಂದು ಪಂಚಾಯತಿಗೆ ಎಲ್ಲಾ ಇಲಾಖೆ ಅಧಿಕಾರಿಗಳು
ತಾಲೂಕು ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳು ಬಂದು ಅಲ್ಲಿ ಏನೇನ್ ಆಗ್ತಾ ಇದೆ ಇರ್ತಕ್ಕಂಥ ವಾಸ್ತುಸ್ಥಿತಿನ ಅರ್ತು ಅವನ್ನ ಸರಿಪಡಿಸ್ಲಿಕ್ಕೆ ನಾವು ಮುಂದೆ ಬರ್ತೇವೆ ಅಂತಕ್ಕಂಥದ್ದು ಇನ್ನೊಂದು ವಾರ 2 ವಾರದಲ್ಲಿ ಅದನ್ನ ನಾವು ಶುರು ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಆಗ್ ಮಾಡಿದ್ರು ಕೂಡ ವಾರಕ್ಕೆ ಒಂದ್ ದಿವಸ ಒಂದು ಪಂಚಾಯತಿಗೆ ಹೋದ್ರು ಕೂಡ 1 ವರ್ಷ ಬೇಕು ಎಲ್ಲ ಹಳ್ಳಿಗೆ ಹೋಗ್ಲಿಕ್ಕೆ. 34 ಪಂಚಾಯತಿ ಇದಾವೆ ನಮ್ಮ ಕ್ಷೇತ್ರದಲ್ಲಿ, 27 ಇಲ್ಲಿ ಮತ್ತೆ ಬುಕ್ಕಾಪಟ್ಟಣ 7. ಹಾಗಾಗಿ ಅದ್ರ ಜೊತೆಗೆ ಪಟ್ಟಣ ಪಂಚಾಯತಿ ಪುರಸಭೆ ಇರೋದ್ರಿಂದ ಈ ತರ ಒಂದು ಮಾಡಿದಾಗ ಜನಗಳಿಗೆ ಅಲ್ಲೇ ಎಲ್ಲ ರೀತಿ ದೊರಕತಕ್ಕಂಥದ್ದು. ಈಗ ನಾವು ಜನಸ್ಪಂದನ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನ ನಾವು ಅಲ್ಲೇ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಈ ವಾರ ಯಾರು ಕೂಡ ಪೆನ್ಷನ್ ಕೊಟ್ಟೋದ್ರೆ ಮುಂದಿನ ವಾರ ಆದೇಶ ಅಲ್ಲೇ ಕೊಡ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡ್ತಾ ಇದ್ದೇವೆ. ಆದ್ರಿಂದ ಜನಗಳು ಅಲ್ಲಿರ್ತಕ್ಕಂಥದ್ದು ಆಗಲ್ಲ. MLA ಹುಡುಕೊಂಡು ಎಲ್ಲೋ ಹೋಗ್ಬೇಕಾಗಿಲ್ಲ, ಅಧಿಕಾರಿಗಳು ಹುಡುಕೊಂಡು ಎಲ್ಲೋ ಹೋಗ್ಬೇಕಾಗಿಲ್ಲ. ಒಂದೇ ಸುರುಳಿಲಿ ಸೋಮವಾರ 4 ಗಂಟೆಗೆ ಹೋದ್ರೆಲ್ಲ ಸಿಗ್ತಾರೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಮನವರಿಕೆ ಆಗಿರೋದ್ರಿಂದ ನಾವು ಎಲ್ಲೇ ಇದ್ರು ಕೂಡ ಅದಕ್ಕೆ ತಪ್ಪಿಸ್ಕೊಳ್ಳದೆ ಹೋಗ್ತಕ್ಕಂಥ ಕೆಲಸ ಎಲ್ಲ ಇಲಾಖೆ ಅಧಿಕಾರಿಗಳು ನಾವು ಕೂಡ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ಶಾಲೆ ಇದಾವೆ ಎಲ್ಲ ಮೊರಾರ್ಜಿ ಶಾಲೆಯಲ್ಲೂ ಕೂಡ 100% ರಿಸಲ್ಟ್ ಬರ್ತಾ ಇದೆ ಪ್ರತಿ ವರ್ಷ, ಮೇಲ್ನಳ್ಳಿಯಿಂದ ಹಿಡಿದು ಎಲ್ಲಾ ಶಾಲೆಯಲ್ಲೂ ಕೂಡ. ಅದೇ ರೀತಿ ಈಗ ಪಂಚಾಯತಿ ಒಂದೊಂದು ಶಾಲೆ ಮಾಡಿದ್ರೆ ಒಂದು ಅಲ್ಲೇ ಉತ್ತಮ ರೀತಿಯಲ್ಲಿ ಕಲಿಕೆ ಆಗ್ತದೆ. ಅದರಿಂದ ಅಲ್ಲೇ ಎಲ್ಲಾ ರೀತಿಯ ಸ್ಮಾರ್ಟ್ ಕ್ಲಾಸ್ ಇಂದ ಹಿಡಿದು ಎಲ್ಲಾ ರೀತಿ ವ್ಯವಸ್ಥೆ ಮಾಡ್ತಕ್ಕಂಥದಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೋತಾ ಇದೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಪಂಚಾಯತಿನ ನಾವೆಲ್ಲರೂ ತುಂಬಾ ಮನಸ್ಸಿಂದ ಉದ್ಘಾಟನೆ ಮಾಡಿದ್ದೇವೆ. ಮನೆಗಳು ಅಷ್ಟೇ, ಮನೆಗಳು ಎಷ್ಟು ಬೇಕು ನೀವೆಲ್ಲ ಪಂಚಾಯತಿ ಅಧ್ಯಕ್ಷರುಗಳು PDOಗಳು ದಯಮಾಡಿ ನಾವೆಲ್ಲ ಒಂದು ಪಟ್ಟಿ ಮಾಡಿಕೊಡಿ. ನಾನು ಖಂಡಿತ ಈ ವರ್ಷದಲ್ಲಿ ಒಂದು ಓದ್ಸತಿ ಲ್ಯಾಬ್ಸ್ ಆಗಿರ್ತಕ್ಕಂಥವನ್ನ ಮುಂದಿನ ವರ್ಷಕ್ಕೆ ಹೆಚ್ಚಿನ ರೀತಿ ಕೊಡ್ತೀನಿ ಅಂತ MD ಅವರು ಕೂಡ ಹೇಳಿದ್ದಾರೆ ನನಗೆ. ಅದರಿಂದ ಅವಂತ ಪಡ್ಕೊಳ್ಳುವಂತ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಆರೋಗ್ಯಕ್ಕೂ ಅಷ್ಟೇ ಒಂದು ಹೆಲ್ತ್ ನಾವು MRI CT ಸ್ಕ್ಯಾನ್ ಇದೆಲ್ಲ ಕೂಡ ಹೊರಗಡೆ ಹೋಗ್ಬೇಕಿತ್ತು. ಅವೆಲ್ಲ ಸುಮಾರು 11-12 ಕೋಟಿನಲ್ಲಿ, MRI ಮಿಷಿನ್ಗೆ 6-8 ಕೋಟಿ ಏನಾಗುತ್ತೆ. ಅದನ್ನ ಎಲ್ಲ ಕೂಡ ಇವತ್ತು ಚಿಕ್ಕನಾಯಕನಲ್ಲಿ ತರಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಈಗಾಗಲೇ ನಿಮ್ಗೆ ಏನು ಶುಗರ್ಗೆ ಇದಕ್ಕೆಲ್ಲ ಚೆಕ್ ಮಾಡೋವಂಥದ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ ಚಿಕ್ಕನಾಯಕನಲ್ಲಿ. ಬೇರೆ ಕಡೆ ಹೋದ್ರೆ 1000-2000 ರೂಪಾಯಿ ಖರ್ಚಾಗುತ್ತೆ. ಬರೀ 100 ರೂಪಾಯಲ್ಲಿ ನಿಮ್ಗೆ ರಕ್ತ ಪರೀಕ್ಷೆಯಿಂದ ಹಿಡಿದು ಎಲ್ಲ ಮಾಡ್ಲಿಕ್ಕೂ ಕೂಡ ಚಿಕ್ಕನಾಯಕನಲ್ಲಿ ವ್ಯವಸ್ಥೆ ಮಾಡಿ ಉದ್ಘಾಟನೆ ಮಾಡಿದ್ವಿ. ಮಿಷನರೀಸ್ ಎಲ್ಲ ತರಿಸಿ ಅದನ್ನ ದಯಮಾಡಿ ಸದ್ಬಳಕೆ ಮಾಡ್ಕೊಳ್ಳಿ ನೀವೆಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೆಲ್ಲ ತುಂಬ ಮನಸ್ಸಿಂದ ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ವಿ. ಕಟ್ಟಡದ ಬಾಳಿಕೆ ಜೊತೆಗೆ ನಿಮ್ಮ ಎಲ್ಲರ ಸೇವೆನೂ ಕೂಡ ಅದರಲ್ಲಿ ಅಡಗಿರ್ಲಿ ಅಂತಕ್ಕಂಥದ್ದನ್ನ ಇಲ್ಲಿ ಗೌರವಾನ್ವಿತ ಜನಪ್ರತಿನಿಧಿಗಳಿಗೆ ಮತ್ತೆ ಅಧಿಕಾರಿಗಳಿಗೆ ನಾನು ಮನವಿಯನ್ನು ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಅಲ್ಲಿ ಬಂದಂತವ್ರಿಗೆ ಸಮಸ್ಯೆನ ಅರ್ತು ಮೊದಲು ನಾವು ಆಲಿಸುವಂಥದ್ದು, ಹಿಯರಿಂಗ್ ಪೇಷನ್ಸ್ ಏನು ಯಾರು ಏನು ಹೇಳ್ತಾರೆ ಅದನ್ನ ಕೇಳಿಸ್ಕೊಳ್ಳುವಂಥದ್ದು ಸೌಜನ್ಯವಾಗಿ ನಾವು ಕಲ್ತ್ರೆ ಅರ್ಧ ಪರಿಹಾರ ಅಲ್ಲೇ ಹುಡುಕೊಳ್ಳುವಂಥದ್ದಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ನಾವು ಅದನ್ನ ತೊಡಗಿಸ್ಕೊಳ್ಳೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.